ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿರುವ ಜೈನ್ ಮಿಷನ್ ಆಸ್ಪತ್ರೆಯಲ್ಲಿ ಇದೀಗ ಅಲೋಪತಿ ಚಿಕಿತ್ಸೆ ಜೊತೆಗೆ ಆಯುರ್ವೇದ ಚಿಕಿತ್ಸೆಯೂ ಲಭ್ಯವಾಗಲಿದೆ. ಸಹಸ್ರಾರು ವರ್ಷಗಳ ಇತಿಹಾಸ ಹೊಂದಿರುವ ಭಾರತೀಯ ಆಯುರ್ವೇದ ಪದ್ಧತಿಯಲ್ಲಿ ಚಿಕಿತ್ಸೆ ನೀಡಲು ಜೈನ್ ಮಿಷನ್ ಆಸ್ಪತ್ರೆ ಆಡಳಿತ ಮಂಡಳಿ ಆಸಕ್ತಿ ತೋರಿದ್ದು ಇಂದು ಚಾಲನೆ ನೀಡಲಾಯಿತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಸೇರಿದಂತೆ ಇತರೆ ಗಣ್ಯರು ಆಯುರ್ವೇದ ಆಸ್ಪತ್ರೆ ಉದ್ಘಾಟನೆಯಲ್ಲಿ ಭಾಗವಹಿಸಿದ್ದರು. ಆಯುರ್ವೇದ ಆಸ್ಪತ್ರೆಗೆ ಚಾಲನೆ ನೀಡಿ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಅವರು, ಜೈನ್ ಮಿಷನ್ ಆಸ್ಪತ್ರೆಯಿಂದ ಆಯುರ್ವೇದ ಆಸ್ಪತ್ರೆ ಉದ್ಘಾಟನೆ ಮಾಡಲಾಗಿದೆ. ಭಾರತದ ಪ್ರಾಚೀನ ಕಾಲದಲ್ಲಿದ್ದ ಆಯುರ್ವೇದ ವೈದ್ಯ ಪದ್ಧತಿ ಹೆಚ್ಚು ಮುಂದುವರೆದಿತ್ತು. ಅಂತಹ ಆಯುರ್ವೇದ ಆಸ್ಪತ್ರೆಯನ್ನು ಜೈನ್ ಮಿಷನ್ ಆಸ್ಪತ್ರೆ ತೆರೆದಿರುವುದು ಸಂತಸದ ವಿಚಾರವಾಗಿದೆ. ಸರ್ಜರಿ ಮಾಡಬೇಕಾದ ಕೆಲವು ಕಾಯಿಲೆಗಳು ಆಯುರ್ವೇದ ಚಿಕಿತ್ಸೆಯಿಂದ ವಾಸಿಯಾದ ನಿದರ್ಶನಗಳಿವೆ. ಪಂಚಕ್ರಮ ಸೇರಿದಂತೆ ಹಲವು ಚಿಕಿತ್ಸೆಗಳಿಂದ ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ರೋಗಗಳನ್ನು ಗುಣಪಡಿಸಬಹುದಾಗಿದೆ. ಅಲೋಪತಿ ಚಿಕಿತ್ಸೆ ಜೊತೆಗೆ ಆಯುರ್ವೇದವೂ ದೊರೆಯುತ್ತಿರುವುದು ಸಂತಸದ ವಿಚಾರವಾಗಿದೆ ಎಂದರು. ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಎಲ್ಲರೂ ಜೈನ್ ಮಿಷನ್ ಹಾಸ್ಪಿಟಲ್ದು ಆಯುರ್ವೇದಿಕ್ ಸೆಂಟರ್ದು ಉದ್ಘಾಟನೆಗೋಸ್ಕರ ನಾವೆಲ್ಲರೂ ಇಲ್ಲಿ ಬಂದಿದ್ದೀವಿ. ಮೊದಲನೇದಾಗಿ ನಾನು ಫಸ್ಟ್ ಎಲ್ಲ ಡಾಕ್ಟರ್ಸ್, ಎಲ್ಲ ಸ್ಟಾಫ್ ಮತ್ತು ಜೈನ್ ಮಿಷನ್ ಹಾಸ್ಪಿಟಲ್ದು ಟ್ರಸ್ಟ್ದು ಎಲ್ಲ ಮ್ಯಾನೇಜ್ಮೆಂಟ್ ಟೀಮ್ಗೆ ತುಂಬ ಧನ್ಯವಾದಗಳು ಮತ್ತು ಹಾರ್ದಿಕ ಅಭಿನಂದನೆಗಳು ಸಲ್ಲಿಸ್ತೀನಿ. ಇದು ತುಂಬ ಸಂತೋಷದ ವಿಷಯ ಇದೆ ಕಿ ನಮ್ಮ ಜೈನ್ ಮಿಷನ್ ಹಾಸ್ಪಿಟಲ್ದು 2ನೇ ಬ್ಲಾಕ್ ಯಾವುದು ಆಗಿದೆ ಅದು ಅವರು ಅಲೋಪತಿಕ್ ಜೊತೆಗೆ ಈಗ ಆಯುರ್ವೇದಿಕ್ ಸೆಂಟರ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನಮ್ಮೆಲ್ಲರಿಗೆ ಗೊತ್ತು ಈ ನಮ್ಮ ದೇಶದ್ದು ಈ ಪ್ರಾಚೀನ ಕಾಲದ್ದು ಒಂದು ಆಲ್ಟರ್ನೇಟಿವ್ ಸಿಸ್ಟಮ್ ಆಫ್ ಮೆಡಿಸಿನ್ ಆಯುರ್ವೇದಿಕ್ ಸಿಸ್ಟಮ್ ಇದೆ. ಅದು ನಮ್ಮ ಡಾಕ್ಟರ್ ಸಾಹೇಬರು ಹೇಗೆ ಮೆನ್ಷನ್ ಮಾಡಿದ್ದಾರೆ, ಬ್ರಿಟಿಷ್ ಕಾಲದಲ್ಲಿ, ಮೊಘಲ್ ಕಾಲದಲ್ಲಿ ಅದು ಸ್ವಲ್ಪ ಜನಗೆ ಆ ವಿಚಾರ ಸ್ವಲ್ಪ ಕಮ್ಮಿ ಆಯಿತು ಈಗ. ಬಟ್ ಮತ್ತೆ ಈ ಗೌರ್ಮೆಂಟ್ದು ಪುಷ್ ಇಂದ ಮತ್ತು ಈ ಇಂಟರ್ನೆಟ್ದು ಏಜ್ ಕಾರಣ ಬಗ್ಗೆ ಈಗ ಜಾಸ್ತಿ ಎಲ್ಲರಿಗೆ ಗೊತ್ತಾಗ್ತಾ ಇದೆ. ಮತ್ತು ಇದು ಎಷ್ಟು ಒಳ್ಳೆ ಒಂದು ಸಿಸ್ಟಮ್ ಇದೆ. ಆಲ್ಟರ್ನೇಟಿವ್ ಸಿಸ್ಟಮ್ ಆಫ್ ಮೆಡಿಸಿನ್ ಹೇಳ್ತಾರೆ, ಅದು ಕರೆಕ್ಟ್ ಇಲ್ಲ ನನ್ನ ಪ್ರಕಾರ. ಇದು ಒಂದು ಮೇನ್ ಸಿಸ್ಟಮ್ ಆಫ್ ಮೆಡಿಸಿನ್ ಇದೆ. ಯಾಕೆ ನಮ್ಮ ಭಾರತದಲ್ಲಿ ಪ್ರಾಚೀನ ಕಾಲದಿಂದ ನಾವು ಎಷ್ಟು ಏನ್ಷಿಯಂಟ್ ಬುಕ್ಸಲ್ಲಿ ಮೆನ್ಷನ್ ಇದೆ ಕಿ ಹೇಗೆ ಆಯುರ್ವೇದದಿಂದ ಹೇಗೆ ಒಳ್ಳೆ ರೀತಿ ಟ್ರೀಟ್ಮೆಂಟ್ ನಡ್ತಾ ಇತ್ತು ನಮ್ಮ ದೇಶದಲ್ಲಿ. ಮತ್ತು ಹೇಗೆ ಮೆನ್ಷನ್ ಮಾಡ್ತಾರೆ ಕಿ ರೂಟ್ಸ್ ಏನಿದೆ ಆ ಡಿಸೀಸ್ದು ಸಮಸ್ಯೆ ಏನಿದೆ ಆ ಸಮಸ್ಯೆದು ರೂಟ್ಗೆ ಹೋಗಿ ಟ್ರೀಟ್ ಮಾಡ್ತಾರೆ. ಸೊ ತುಂಬ ಒಳ್ಳೆಯ ಒಂದು ಇದು ಸಿಸ್ಟಮ್ ಇದೆ. ಜೈನ್ ಮಿಷನ್ ಆಸ್ಪತ್ರೆ ಮುಖ್ಯಸ್ಥ ನರಪತ್ ಸೋಲಂಕಿ ಮಾತನಾಡಿ, ಆಯುರ್ವೇದ ಆಸ್ಪತ್ರೆ ಆರಂಭಿಸಲು ತೀವ್ರ ರೀತಿಯಾಗಿ ಶ್ರಮಿಸಲಾಗಿದೆ. ಆಯುರ್ವೇದ ನಮ್ಮದೇ ದೇಶದ ವಿಜ್ಞಾನ. ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ಆಯುರ್ವೇದ ಮೊಘಲ್ ಮತ್ತು ಬ್ರಿಟಿಷರ ಪ್ರವೇಶದಿಂದ ಕತ್ತಲು ಸೇರಿತ್ತು. ಇದೀಗ ಮತ್ತೆ ಆಯುರ್ವೇದಕ್ಕೆ ಗತ ವೈಭವ ದೊರೆಯುತ್ತಿದೆ. ಅಲೋಪತಿ ಜೊತೆಗೆ ಆಯುರ್ವೇದದಿಂದಲೂ ರೋಗ ಗುಣಪಡಿಸಲು ಆಸ್ಪತ್ರೆಯಲ್ಲಿ ಶ್ರಮಿಸಲಾಗುವುದು ಎಂದರು. ಮಾತಾಡಿದ್ದೇನೆ, ಬಟ್ ಯಾವುದು ಕಾರಣದಲ್ಲಿ ಆಗಿಲ್ಲ. ಸೊ ಮನಸ್ಸಿನಲ್ಲಿ ಇತ್ತು ಇದೆ ಏನು ಬಟ್ ಈಗ ಅವಕಾಶ ಅಲ್ಲಿ ಸಿಕ್ಕಿದ್ದಾರೆ. ಸೊ ವೆನ್ ವಿ ವರ್ ಬಿಲ್ಡಿಂಗ್ ದ ಸೆಕೆಂಡ್ ಇದು ಬಿಲ್ಡಿಂಗ್ ಇತ್ತು, ನ್ಯೂ ಬಿಲ್ಡಿಂಗ್ಗೆ. ಸೊ ನಾವು ಟ್ರಸ್ಟ್ಗೆ ಹೇಳಿದ್ದಾರೆ ನಿಮಗೆ ಒಂದು ಆಯುರ್ವೇದ ಸೆಂಟರ್ ಬೇಕೇ ಬೇಕು. ಸೊ ಇಲ್ಲಿ ಯಾರು ರನ್ ಮಾಡ್ತಾರೆ? ಸೊ ಫಾರ್ಚುನೇಟ್ಲಿ CO ಸರ್, ನಮ್ಮ CN ಸರ್ ಬಂದಿದ್ದಾರೆ. ಇವ್ರಿಗೆ ಹೇಳಿ ಸರ್ ನನಗೆ ಕೇರಳದ್ದು ಬೇಕು, ಬೇರೆ ಏನು ಬೇಕಾಗಿಲ್ಲ. ಇದೆ ಓಕೆ ಸರ್ ಮಾತಾಡ್ತೀವಿ. ಸೊ ಇವರು ಏನು ಮಾಡಿದ್ದಾರೆ, ಬಿಜು ಸರ್ಗೆ ಮಾತಾಡಿದ್ದಾರೆ. ಬಿಜು ಸರ್ ಇಸ್ ಓನರ್ ಇದೆ. ಅಲ್ಲಿ 3-4 ಸೆಂಟ್ರಲ್ಲಿ ಕೊಚ್ಚಿನಲ್ಲಿ ನಡೀತಾ ಇದೆ ಇವ್ರದ್ದು. ಸೊ ಅಲ್ಲಿ ನಾನು ಹೋಗಿ ನೋಡಿದ್ದೆ, ನಾನು ಹೋಗಿದ್ದೆ, ರಾಕೇಶ್ ಸರ್ ಹೋಗಿದ್ದಾರೆ. ಎಲ್ಲ ನೋಡಿಬಿಟ್ಟು ತುಂಬ ಸಂತೋಷ ಆಯಿತು. ಇವರು ರಿಕ್ವೆಸ್ಟ್ ಮಾಡಿದ್ದಾರೆ ಸರ್ ದಯವಿಟ್ಟು ಬನ್ನಿ ಏನು ಮಾಡಿ. ಸೊ ನಾವು ಈ ದಿವಸ ಇದೆಲ್ಲ ಫಲೀಭೂತಾಗಿದೆ. ಇಲ್ಲಿ ಏನಿದೆ ಅಂದರೆ ನಾನು ಆಯುರ್ವೇದಿಕ್ ಡಾಕ್ಟರ್ ಇಲ್ಲ, ನಾವು ಎಲೋಪ್ಯಾಥಿಕ್ ಕಣ್ಣೆ ಡಾಕ್ಟರ್ ಇದೆ. ಬಟ್ ನಾವು ಕಣ್ಣದ್ದು ಭಾಳ ಕೇಸಸ್ ನೋಡಿದ್ದಾರೆ. ನನ್ನ ಕಡೆದು ಯಾವುದು ಏನು ಟ್ರೀಟ್ಮೆಂಟ್ ಇಲ್ಲ, ಬಟ್ ಆಯುರ್ವೇದ ಕಡೆ ಕಳಿಸಿದ್ದಾರೆ ಅಂತ ಭಾಳ ಸಂತೋಷ ಆಯ್ತು. ನಾನು ಹೇಳ್ತೀವಿ ಅಂದರೆ ಇಂಪ್ರೂವ್ಮೆಂಟ್ ಆಗಿದೆ. ಎಸ್ಪೆಷಲಿ ನೈಟ್ ಬ್ಲೈಂಡ್ನೆಸ್ ಇದೆ, ಗ್ಲುಕೋಮಾರ್ ಇಲ್ಲಿ, ನರ್ವ್ ಪ್ರಾಬ್ಲಮ್ ಇಲ್ಲಿ, ಇವನ್ ನಂಬರ್ಸ್ದು ಪ್ರಾಬ್ಲಮ್ ಇಲ್ಲಿ, ಕೆರಟೋಕೋನಸ್ ಇಲ್ಲಿ, ಇದು ಭಾಳ ಚೆನ್ನಾಗಿ ಟ್ರೀಟ್ಮೆಂಟ್ ಇದೆ. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ.